राम भद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಇವಾಗ ಧರ್ಮರಾಜ ಮಹಾರಾಜನಾಗಿ ಭೀಮಸೇನ ಯುವರಾಜನಾಗಿ ಹೇಗೆ ಇಂದ್ರಪ್ರಸ್ಥ ಅನ್ನುವಂತಹ ರಾಷ್ಟ್ರ ಬರಡು ಭೂಮಿಯಾದದ್ದು ಈಗ ಅಲ್ಲಿ ಚಿನ್ನ ಬೆಳೀತಾ ಇದೆ. ಚಿನ್ನ, ಆಮೇಲೆ ಬೆಳ್ಳಿ, ಮುತ್ತು, ರತ್ನಗಳು ಎಲ್ಲ ತುಂಬಿ ತುಳುಕ್ತಾ ಇವೆ, ಸಮೃದ್ಧಿ ತುಳುಕ್ತಾ ಇದೆ. ಏನಂತ ಹೇಳಿದರೆ ಈಗ ಇಲ್ಲಿ ಯಾರು ಹಸ್ತಿನಾವತಿಯಲ್ಲಿ ದುರ್ಯೋಧನ ಆಡಳಿತ ಆಲೋಚನೆ ಮಾಡಬೇಕು ಯಾವ ಥರ ಇದ್ದಿರ್ಬೋದು ಅಂತ. ಅದೇ ಇಂದ್ರಪ್ರಸ್ಥದಲ್ಲಿ ಎಲ್ಲ ಧರ್ಮಾದಿಗಳೇ, ಎಲ್ಲ ವಾಕ್ಯಾರ್ಥ ಗೋಷ್ಠಿ, ಪಾರಾಯಣ, ಪೂಜೆ, ಹೋಮ, ದಾನ, ತಪ ಪೂಜೆಗಳು, ಇದೇ ಎಲ್ಲ. ಪ್ರತಿಯೊಬ್ಬರೂ ಕೂಡ ಕೃಷ್ಣ ಅಲ್ಲಿದ್ದಾನೆ, ಭಗವಂತ ಇದ್ದಾರೆ, ವೇದವ್ಯಾಸರಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಯಾಕೆ ಬಂದು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಭಗವಂತನ ನಿತ್ಯ ದರ್ಶನ ಆಗ್ತದೆ. ನಾವು ಪರಲೋಕಕ್ಕೆ ಹೋಗಲಿಕ್ಕೆ, ನಮಗೆ ಒಳ್ಳೆಯ ಲೋಕ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಎಲ್ಲ ಬಂದು ನೆಲೆಸಿದ್ದು. ಹೀಗೆ ಭೀಮಸೇನನ ಕಟ್ಟುನಿಟ್ಟಿನ ಈ ಶಾಸನದಿಂದ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಧರ್ಮವು ನೆಲೆ ನಿಂತಿದೆ. ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಇರುವುದು ಸಮೃದ್ಧಿಯೂ ನೆಲೆ ನಿಂತಿದೆ ಅಂತ ಹೇಳಿಬಿಟ್ಟು ಈಗ ಮಧ್ವಾಚಾರ್ಯರು ಈಗ ಈ ಪಾಂಡವರು ಯಾರ್ಯಾರನ್ನು ಮತ್ತೆ ದ್ರೌಪದಿ ಅಲ್ಲದೆ ಇನ್ನು ಬೇರೆ ರಾಣಿಯರು ಯಾರು, ಇವರದು ಅವರ ಮಕ್ಕಳೆಲ್ಲ ಯಾರು, ಸೊ ಇದರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡುವಾಗ ಹೇಳಿದರು, ಧರ್ಮರಾಜ ಶಿಶುಪಾಲನ ಮಗಳು ದೇವಕಿಯನ್ನು ಮದುವೆಯಾದ. ಆ ದೇವಕಿ ಬೇರೆ ಯಾರಲ್ಲ, ಪೂರ್ವದಲ್ಲಿ ಇವನು ಯಮಧರ್ಮನಾಗಿದ್ದಾಗ ಅವಳು ಶ್ಯಾಮಲೆ ಆಗಿದ್ದವಳು, ಅವಳೇ. ಆ ಶ್ಯಾಮಲೆಯ ಒಂದು ರೂಪ ದ್ರೌಪದಿಯಲ್ಲಿದ್ದರೆ ಇನ್ನೊಂದು ರೂಪ ಈ ದೇವಕಿಯಲ್ಲಿ. ಆ ಶ್ಯಾಮಲಾದೇವಿ ದೇವಕಿಯಾಗಿ ಹುಟ್ಟಿದ್ದಾಳೆ. ಸ್ವೀಯ ಭಾರ್ಯಾಂ, ಅವಂದೇ ಹೆಂಡತಿ, ಸ್ವೀಯ ಭಾರ್ಯಾಂ. ಅವಳ ತಮ್ಮ ದೃಷ್ಟಕೇತು, ಅವನು ಬರ್ತದೆ ಭಗವದ್ಗೀತೆಯಲ್ಲಿ, ದೃಷ್ಟಕೇತು ಚಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಅಂತೇಳಿಬಿಟ್ಟು. ಸೊ ಆ ದೃಷ್ಟಕೇತು ಅವನು ಅವಳ ತಮ್ಮ. ಯಾರ್ದು ಅಂದರೆ ಧರ್ಮರಾಜನಿಗೆ ಭಾವಮೈದ ಆಗ್ತಾನವ ಈ ದುಷ್ಟಕೇತು. ಅವನು ಯಾರು ಅಂತ ಹೇಳಿದರೆ ಪ್ರಹ್ಲಾದ ರಾಜರ ತಮ್ಮ ಅನುಹ್ಲಾದನೇ ಈಗ ದುಷ್ಟಕೇತುವಾಗಿ ಹುಟ್ಟಿದ್ದಾನೆ. ಅವನಲ್ಲಿ ಸೂರ್ಯಾಂಶ ಕೂಡ ಇತ್ತು. ಸವಿತುಶ್ಚ ಅಂಶಯುಕ್ತ. ಅಲ್ಲಿವರೆಗಾಗಿದೆ. ಅಲ್ಲಿಂದ ನೆಕ್ಸ್ಟ್ ಶ್ಲೋಕ 12ನೇ ಶ್ಲೋಕ ಬಯಲಾರೆ. ತಸ್ಯಾಂ ಸುಹೋತ್ರೋ ನಾಮತ ಪುತ್ರ ಆಸೇತ್ ಯಶ್ಚಿತ್ರಗುಪ್ತೋ ನಾಮ ಪೂರ್ವಂ ಸುಲೇಖಃ ಕೃಷ್ಣ ಸೈವಾಪ್ಯನ್ಯ ರೂಪೇಣ ಜಾತ ಕಾಶೀಶ ಪುತ್ರಿಯಾಂ ಪ್ರವದಂತಿ ಕಾಲೇ. 12ನೇ ಶ್ಲೋಕ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೆವು, ಯುಧಿಷ್ಠಿರನು ಪೂರ್ವಜನ್ಮದಲ್ಲಿ ತನ್ನದೇ ಹೆಂಡತಿಯಾದ ದೇವಕಿ ಎಂಬ ಪ್ರಸಿದ್ಧಳಾದ ಶಿಶುಪಾಲ ಮಗಳನ್ನು ಮದುವೆ ಮಾಡಿಕೊಂಡಿದ್ದನು ಅಂತ. ಈಗ ಯಾರು ಮೊದಲು ಚೆನ್ನಾಗಿ ಬರೆಯತಕ್ಕಂತಹ ಚಿತ್ರಗುಪ್ತನಿದ್ದನೋ ಅವನೇ ಈ ದೇವಕಿಯಲ್ಲಿ ಸುಹೋತ್ರ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಮಗನಾಗಿ ಹುಟ್ಟಿದನಂತೆ. ಹಾಗೂ ಯಾವಳನ್ನು ಕಾಳಿ ಎಂದು ಕರೆಯುತ್ತಾರೋ ಅವಳೇ ಕಾಶಿರಾಜನ ಮಗಳಾಗಿ ಆ ದ್ರೌಪದಿಯ ಮತ್ತೊಂದು ರೂಪದಿಂದ ಹುಟ್ಟಿದ್ದಾಳಂತೆ. ತಸ್ಯಾಂ ಸುಹೋತ್ರೋ ನಾಮತ ಪುತ್ರ ಆಸೀತ್ ಯಶ್ಚಿತ್ರಗುಪ್ತೋ ನಾಮ ಪೂರ್ವಂ ಸುಲೇಖಃ ಕೃಷ್ಣ ಸಾಯೇವ ಅಪಿ ಅನ್ಯರೂಪೇಣ ಜಾತ ಕಾಶೀಶ ಪುತ್ರಿ ಯಾಂ ಪ್ರವದಂತಿ ಕಾಳೀಂ. ತಸ್ಯಾಂ, ಅವಳಲ್ಲಿ, ತಸ್ಯಾಂ ಯಾರು ಅವಳಲ್ಲಿ ಅಂದರೆ ದೇವಕಿಯ ವಿಷಯ ಮಾತಾಡ್ತಿರೋದು.
ಯಾರು ಅವ ದೇವಕಿ ಯಾರು? ಶಿಶುಪಾಲನ ಪುತ್ರಿ, ಧರ್ಮರಾಯನ ಹೆಂಡತಿ, ಎರಡನೇ ಅಂದರೆ ದ್ರೌಪದಿ ನಂತರ ಈ ಹೆಂಡತಿ. ಸೊ ತಸ್ಯಾಂ ಆ ದೇವಕಿಯಲ್ಲಿ ಧರ್ಮರಾಜನಿಗೆ ಸುಹೋತ್ರ ನಾಮತಃ ಸುಹೋತ್ರ ಎಂಬ ಹೆಸರಿನ ಪುತ್ರ ಆಸೀತ್, ಮಗ ಹುಟ್ಟಿದ. ಯಾರು? ಚಿತ್ರಗುಪ್ತೋ ನಾಮ. ಇವನು ಯಾರು ಅಂತೇಳಿದ್ರೆ ಯಮಧರ್ಮನ ಆಡಳಿತ ನಡಿಬೇಕಿದ್ದರೆ ಚಿತ್ರಗುಪ್ತ ಬೇಕೇ ಬೇಕು. ಚಿತ್ರಗುಪ್ತಂದು ಏನು ಕೆಲಸ ಅಂತೇಳಿದರೆ ಎಲ್ಲ ಲೆಕ್ಕ ಬರೆದಿಟ್ಟಿದ್ದಾನವ. ಇವನು ಇಂಥ ತಪ್ಪು ಮಾಡಿದ್ದಾನೆ, ಇಂಥ ತಪ್ಪು ಮಾಡಿದ್ದಾನೆ, ಈ ದಿವಸ ಇಂಥ ತಪ್ಪು ಮಾಡಿದ್ದಾನೆ, ಈ ದಿವಸ ಇಂಥ ತಪ್ಪು ಮಾಡಿದ್ದಾನೆ, ಇಂಥದ್ದು ಒಳ್ಳೆಯದು ಮಾಡಿದ್ದಾನೆ ಅಂತೇಳಿದರೆ ಪುಣ್ಯ ಎಷ್ಟು ಪಾಪ ಎಷ್ಟು ಎಲ್ಲ ಯಮಧರ್ಮರಾಯ ಅವನನ್ನು ಅಲ್ಲಿಗೆ ಹೋದ ಕೂಡಲೇ ಮರಣಾನಂತರ ಅಲ್ಲಿ ಅವನಿಗೆ ಸ್ವಾಗತ ಮಾಡಬೇಕಾ, ಏನು ಮಾಡಬೇಕು? ಚಿತ್ರಗುಪ್ತನ ಲೆಕ್ಕ ಕೇಳೋದು. ಅರೆ ಚಿತ್ರಗುಪ್ತರೇ ಬನ್ನಿ, ಇವ್ರದ್ದು ಸ್ವಲ್ಪ ಹೇಳಿ ನಮಗೆ ಅಂತ. ಇವ್ರದ್ದು ಇಷ್ಟು ಪಾಪ ಉಂಟು, ಇಷ್ಟು ಪುಣ್ಯ ಉಂಟು, ಯಾವ ಥರ ಸ್ವಾಗತ ಮಾಡಬೇಕು, ಯಾವ ಥರ ಅವರನ್ನು ನೋಡ್ಕೊಳ್ಬೇಕು ಎಲ್ಲ. ಅದಕ್ಕೆ ಹೇಳ್ತಾರೆ ಈ ಚಿತ್ರಗುಪ್ತನೇ ಈಗ ಹುಟ್ಟಿದ್ದು ಸುಹೋತ್ರ ಅಂತೇಳಿ, ಧರ್ಮರಾಜ ಮತ್ತು ದೇವಕಿಯರ ಮಗನಾಗಿ ಆ ಸುಹೋತ್ರ ಚಿತ್ರಗುಪ್ತ. ಆ ಚಿತ್ರಗುಪ್ತನ ಬಗ್ಗೆ ಹೇಳುವಾಗ ಮಧ್ವಾಚಾರ್ಯರು ಹೇಳ್ತಾರೆ, ಆ ಚಿತ್ರಗುಪ್ತ ಪೂರ್ವಂ ಅಂದರೆ ಈ ಹುಡುಗ ಚಿತ್ರಗುಪ್ತನಾಗಿದ್ದ. ಚಿತ್ರಗುಪ್ತ ಸುಲೇಖ, ಒಳ್ಳೆ ರೀತಿ ಬರೆದಿಡುವವನು ಅಂದರೆ ಹ್ಯಾಂಡ್ ರೈಟಿಂಗು ಮಾತ್ರ ಅಲ್ಲ, ಎಲ್ಲ ಲೆಕ್ಕ ಚೆನ್ನಾಗಿ ಬರೀತಿದ್ದ, ಒಂದು ಬಿಡದೆ. ಅಂತೇಳಿದ್ರೆ ನಮಗೆ ಮರ್ತೋಗಿರ್ತದೆ ನಾವು ಎಷ್ಟು ತಪ್ಪು ಮಾಡಿದ್ದೇವಂತ, ಅವನಿಗೆ ಮರೆತಿಲ್ಲ. ಯಾಕಂದರೆ ಎಲ್ಲ ಉಂಟು ಡೈರಿಯಲ್ಲಿ, ಚಿತ್ರಗುಪ್ತನ ಡೈರಿಯಲ್ಲಿ. ಹೆಸರು ಹೇಳಿದರೆ ಸಾಕು, ಹೆಸರು ಯಾವ ಗೋತ್ರ, ಆಮೇಲೆ ಆ ಗೋತ್ರ ಕೂಡ ಅಲ್ಲಿ ಬರ್ತದೆ ಯಾರಿಗೊತ್ತು. ಸೊ ಹೀಗೆ ಪ್ರತಿಯೊಂದು ಅಂತೇಳಿದರೆ ಈಗ ಬ್ಯಾಂಕಿನಲ್ಲಿ ಎಲ್ಲ ಈಗ ಅಕೌಂಟ್ನಲ್ಲಿ ಪಕ್ಕನ ಅಕೌಂಟ್ ನಂಬರ್ ಮರೆತು ಹೋದರೆ ಹೆಸರು ಹೇಳಿ ಅಂತಾರೆ. ಹೆಸರು ಹೇಳಿದ ಕೂಡ ಹೆಸರು ಹಾಕಿದ್ಕೊಳ್ಳಿ ಎಲ್ಲ ಹಿಸ್ಟ್ರಿ ಬರ್ತದೆ. ಆ ಥರ ಈ ಚಿತ್ರಗುಪ್ತಂದು ಕೂಡ ಅದೊಂದು ಕಂಪ್ಯೂಟರ್ ಇದ್ದಾಗೆ, ಅವನ ಲೆಕ್ಕ ಎಲ್ಲ ಲೆಕ್ಕ ಬರೆದಿಡ್ತಾನೆ ಆ ಚಿತ್ರಗುಪ್ತ. ಆ ಚಿತ್ರಗುಪ್ತನ ಮಗನೇ ಈಗ ಆ ಚಿತ್ರಗುಪ್ತನೇ ಧರ್ಮರಾಜನ ಮಗನಾಗಿ ಹುಟ್ಟಿದ್ದಾನೆ. ಹೆಸರು ಸುಹೋತ್ರ ಅಂತ. ಆಮೇಲಿಂದ ಅಲ್ಲಿಗೆ ಅದಾಯಿತು. ಸೊ ತಸ್ಯಾಂ ಸುಹೋತ್ರೋ ನಾಮತಃ ಪುತ್ರ ಆಸೀತ್, ಅವಳಿಗೆ ಸುಹೋತ್ರ ಎನ್ನುವಂತಹ ಪುತ್ರ ಹುಟ್ಟಿದ. ಆಸೀತ್ ಆದ. ಯಾರು ಚಿತ್ರಗುಪ್ತನಾಗಿದ್ನೋ ಮೊದಲು, ಅಂದರೆ ಆ ಚಿತ್ರಗುಪ್ತ ಹೇಗೆ ಎಲ್ಲ ಲೆಕ್ಕವನ್ನು ಪೂರ್ವ ಮೊದಲು ಸುಲೇಖ ಎಲ್ಲ ಚೆನ್ನಾಗಿ ಬರ್ತಿಡ್ತಿದ್ನೋ ಆ ಚಿತ್ರಗುಪ್ತನೇ ಈಗ ಹುಟ್ಟಿದ್ದಾನೆ ಸುಹೋತ್ರನಾಗಿ. ಕೃಷ್ಣ ಸಾ ಏವ ಅಪಿ ಅನ್ಯರೂಪೇಣ ಜಾತ. ಕೃಷ್ಣ ಅಂದರೆ ಗೊತ್ತಿರಬೇಕು ನಿಮಗೆ, ಕೃಷ್ಣ ಅಂದರೆ ಯಾದವ ಕೃಷ್ಣ. ಕೃಷ್ಣ ಅಂತ ಹೇಳಿದರೆ ದ್ರೌಪದಿ. ಸೊ ಕೃಷ್ಣ ಅಂದರೆ ದ್ರೌಪದಿ, ಸಾ ಅವಳು, ಏವ ಅವಳೇ, ಅಪಿ ಅನ್ಯ ರೂಪೇಣ ಹೇಗೆ ಈಗ ಶ್ಯಾಮಲಾದೇವಿ ಇನ್ನೊಂದು ರೂಪದಿಂದ ದೇವಕಿಯಾಗಿ ಹುಟ್ಟಿದ್ದಾಳೋ ಹಾಗೆ ಈ ಕೃಷ್ಣ ಅಂತೇಳಿದರೆ 5 ಜನ ಇದ್ದಾರೆ. ಕೃಷ್ಣ ಅವಳು ಇನ್ನೊಂದು ರೂಪದಿಂದ ಹುಟ್ಟಿದ್ಲು ಅಂತ ಹೇಳಿದರೆ 5 ಜನರಲ್ಲಿ ಯಾರು ಹುಟ್ಟಿದ್ರು ಅಂತ ಪ್ರಶ್ನೆ ಬರುವುದಿಲ್ವಾ ಅಂತ ಕೇಳಿದರೆ, ಮುಖ್ಯವಾಗಿ ದ್ರೌಪದಿಯಲ್ಲಿರುವಂಥ ರೂಪ ಯಾವುದು, ಎಲ್ಲರನ್ನೂ ನಿಯಮನ ಮಾಡುವಂಥ ರೂಪ ಯಾವುದು, ಭಾರತೀ ದೇವಿ. ಸೊ ಕೃಷ್ಣ ಅಂತೇಳಿದರೆ ಬೇರೆ ಯಾವ ರೂಪ ಅಂತ ಹೇಳಲಿಲ್ಲ ಅಂತೇಳಿದರೆ ಭಾರತೀ ದೇವಿ ಅಂತ ಲೆಕ್ಕ. ಸೊ ಆ ಭಾರತೀ ದೇವಿ ಅವಳೇ ಇನ್ನೊಂದು ರೂಪದಿಂದ ಹುಟ್ಟಿದಳು. ಕೃಷ್ಣ ಸಾಯೇವ ಅವಳೇ, ಅಪಿ ಅನ್ಯರೂಪೇಣ ಜಾತ, ಅನ್ಯರೂಪೇಣ ಇನ್ನೊಂದು ರೂಪದಿಂದ, ಜಾತ ಅಂದರೆ ಹುಟ್ಟಿದ್ದು, ಜಾತ ಜ ಅಂದರೆ ಹುಟ್ಟುವಂಥದ್ದು, ಜ್ಞ. ಸೊ ಸೊ ಜನಿ ಪ್ರಾದುರ್ಭಾವೆ ಅಂತ ಅದು ಧಾತು ಜ. ಸೊ ಜಾತ ಹುಟ್ಟಿದ್ದಾಳೆ. ಕಾಶೀಶ ಪುತ್ರೀಂ, ಕಾಶಿರಾಜನ ಮಗಳಾಗಿ. ಕಾಶಿರಾಜನ ಮಗಳು ಅಂತ ಹೇಳಿದರೆ ಒಬ್ಬಳದ್ದು ಸ್ವಯಂವರ ಆಗಿ ಹೋಗಿದೆ, ಅದು ದುರ್ಯೋಧನ ಅಲ್ವಾ, ಕಾಶಿರಾಜನೇ ಅಲ್ವಾ.
ಸೊ ಎತ್ಕೊಂಡು ಬಂದಿದ್ದು. ಇದು ಕಾಶಿರಾಜನ ಇನ್ನೊಂದು ಮಗಳು ಅಂತ ಲೆಕ್ಕ ಆಗುತ್ತೆ. ಸೊ ಕಾಶೀಶ ಪುತ್ರಿ. ಸೊ ಕಾಶಿರಾಜನ ಮಗಳಾಗಿ ದ್ರೌಪದಿಯ ಇನ್ನೊಂದು ರೂಪ ಹುಟ್ಟಿದ್ದಾಳೆ. ಸೊ ದ್ರೌಪದಿಯ ಇನ್ನೊಂದು ರೂಪ, ಅನ್ಯ ರೂಪೇಣ ಇನ್ನೊಂದು ರೂಪದಿಂದ ಹುಟ್ಟಿದ್ದಾಳೆ. ಅದೇ ಯಾರು? ಭಾರತೀ ದೇವಿ. ಸೊ ಅವಳೇ ಏನಂತ ಹೇಳಿದ್ರೆ ಅವಳು ಕಾಶೀಶ ಪುತ್ರಿ. ಅವಳ ಹೆಸರು, ಅವಳು ಕಾಶೀಶ ಪುತ್ರಿ. ಯಾಂ ಪ್ರವದಂತಿ ಕಾಳೀಂ. ಇವಳಿಗೆ ಕಾಳಿ ಅಂತ ಕರೀತಾರೆ. ಕಾಶಿರಾಜನ ಪುತ್ರಿ ಇವಳಿಗೆ ಕಾಳೀಂ. ಯಾಂ ಪ್ರವದಂತಿ. ಯಾಮ್ ಅಂದರೆ ಯಾರನ್ನು, ಎಂ ಅಂದರೆ ಯಾರನ್ನು ಅಂತ ಪುಲ್ಲಿಂಗ, ಯಾಮ್ ಅಂತ ಹೇಳಿದರೆ ಸ್ತ್ರೀಲಿಂಗ. ಯಾರನ್ನು, ಯಾವ ಸ್ತ್ರೀಯನ್ನು ಕಾಳೀಂ ಪ್ರವದಂತಿ, ಕಾಳಿ ಅಂತ ಕರೀತಾರೆ. ಕಾಳೀಂ ಪ್ರವದಂತಿ. ಈ 12ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಭಂಜನಾಚಾರ್ಯ ಏನಂತಾರೆ, ಅವಳಲ್ಲಿ, ಆ ದೇವಕಿಯಲ್ಲಿ ಯುಧಿಷ್ಠಿರನಿಗೆ ಸುಹೋತ್ರ ಎಂಬ ಪುತ್ರ ಜನಿಸಿದ. ಅವನು ಹಿಂದೆ ಯಮನ ಲೇಖಕ ಅಂತೇಳಿದರೆ ಲೆಕ್ಕ ಇಡುವವ, ಚಿತ್ರಗುಪ್ತನ ಅವತಾರ. ಸೊ ಚಿತ್ರಗುಪ್ತನೇ ಹುಟ್ಟಿದ್ದು ಸುಹೋತ್ರನಾಗಿ, ಧರ್ಮರಾಜ ಮತ್ತು ದೇವಕಿಯರ ಮಗನಾಗಿ. ಈಗ ಇನ್ನೊಂದು ದ್ರೌಪದಿಯ ಮತ್ತೊಂದು ರೂಪದಿಂದ, ದ್ರೌಪದಿ ಅಂದರೆ ಭಾರತೀ ದೇವಿಯ ಇನ್ನೊಂದು ರೂಪದಿಂದ ಕಾಶಿರಾಜನ ಮಗಳಾಗಿ ಜನಿಸಿದಳು. ಯಾರಿವಳು ಅಂತ ಹೇಳಿದರೆ ಕಾಳಿ ಎಂಬುದಾಗಿ ಅವಳನ್ನು ಕರೆಯುತ್ತಾರೆ. ಸೊ ಇಲ್ಲಿ ಚಿತ್ರಗುಪ್ತ ಲೇಖಕ ಎಂದರೆ ಜೀವಿಗಳಂದರೆ ನಾವೆಲ್ಲ ಜೀವಿಗಳು. ಯಾರಿಗೆಲ್ಲ ಜೀವ ಉಂಟಾ ಅವರೆಲ್ಲ ಜೀವಿಗಳು. ಸೊ ಜೀವಿಗಳು ಅಂದರೆ ಜೀವ ಹೋದ ಮೇಲೆ ಹೋಗೋದು ಯಾರ ಹತ್ರ? ಅದೇ ಯಮ ಮತ್ತು ಚಿತ್ರಗುಪ್ತನ ಹತ್ರ. ಸೊ ಜೀವಿಗಳ ಪುಣ್ಯ ಪಾಪಗಳ ವಿವರಗಳನ್ನು ಯಥಾವತ್ತಾಗಿ ದಾಖಲಿಡುವ ಲೇಖಕ. ಯಥಾವತ್ತಾಗಿ ಅಂತ ಹೇಳಿದ್ರೆ ಚಾಚೂ ತಪ್ಪದೆ. ಇಲ್ಲ ಇದು ಒಂದು ತಪ್ಪು ಅದೊಂದು ಬರೆಯುವುದು ಬೇಡ ಅಂತ ಹೇಳಿದರೆ ಅದೆಲ್ಲ ಆಗೋದಿಲ್ಲ, ಎಲ್ಲ ಬರೆಯುವುದೇ, ಯಾವುದನ್ನು ಬಿಡದೆ ಬರೀತಾರೆ. ಅದಕ್ಕೆ ಹೆಸರು ಯಥಾವತ್ತಾಗಿ. ಯಥಾವತ್ತು ಅಂದರೆ ಯಥಾರ್ಥವಾಗಿ, ಯಾವುದು ಮರೆಮಾಚದೆ, ಯಾವುದನ್ನು ರೌಂಡ್ ಮಾಡದೆ ಅಂತೇಳಿದರೆ ಇದಕ್ಕೆ ಒಂಚೂರು ವೈಟ್ನರ್ ಹಾಕಿಬಿಡುವ, ಇದೊಂದು ಕಾಣೋದು ಬೇಡ, ಇಲ್ಲ ಎಲ್ಲ ಯಥಾವತ್ತಾಗಿ ದಾಖಲಿಡುವವನು ಚಿತ್ರಗುಪ್ತ. ಇಲ್ಲಿ ಕೃಷ್ಣ ಇನ್ನು ಹುಟ್ಟಿದ್ಲು ಇನ್ನೊಂದು ರೂಪದಿಂದ ಅಂತ ಹೇಳಿದರೆ, ಕೃಷ್ಣ ಅಂತೇಳಿದರೆ ಮುಖ್ಯವಾಗಿ ಅವಳು ಭಾರತೀ ದೇವಿ, ಜೀವೋತ್ತಮೆ, ವಾಯುದೇವರ ಹೆಂಡತಿ, ಭೀಮಸೇನನ ಹೆಂಡತಿ. ಮುಖ್ಯವಾಗಿ ಯಾರು? ದ್ರೌಪದಿ. ಅಂದರೆ ದ್ರೌಪದಿ ಮುಖ್ಯವಾಗಿ ಭೀಮಸೇನನ ಹೆಂಡತಿ. ಯಾಕೆ ಅಂತ ಹೇಳಿದರೆ ದ್ರೌಪದಿ ಅಂದರೆ ಭಾರತೀ ದೇವಿ ಮುಖ್ಯವಾಗಿ ಹಾಗೆ. ಸೊ ಅಲ್ಲಿ ಜೀವೋತ್ತಮೆಯಾದ ಭಾರತಿ. ಜೀವೋತ್ತಮ ಯಾರು? ವಾಯುದೇವರು ಜೀವೋತ್ತಮ, ವಾಯು ಜೀವೋತ್ತಮ, ಭಾರತಿ ಜೀವೋತ್ತಮೆ. ಸೊ ಜೀವೋತ್ತಮೆಯಾದ ಭಾರತಿ. ಅದಕ್ಕೆ ಅವಳಿಗೆ ಕೃಷ್ಣ ಅಂತ ಹೇಳಿದರೆ, ಯಾವ ದೇವಿ ಅಂತ ಹೇಳಲಿಲ್ಲ ಅಂತ ಹೇಳಿದರೆ ಅದು ಭಾರತೀ ದೇವಿ ಅಂತ ಲೆಕ್ಕ. ಕಾಳಿ ಎಂದರು ಕೃಷ್ಣವರ್ಣದವಳು ಎಂದೇ ಅರ್ಥ. ಕಾಳಿ ಅಂತ ಹೇಳಿದರೆ ಈಗ ನಾವೆಲ್ಲ ಇದು ಕೆಲವು ಸಲ ತಮಾಷೆ ಮಾಡೋದುಂಟು. ಅಂತೇಳಿದ್ರೆ ಕಾಳಿ ಅಂತ ಹೇಳ್ಕೊಂಡು, ಅಂತೇಳಿದ್ರೆ ಕಪ್ಪು ಅಂತ ಹೇಳ್ಕೊಂಡು ಯಾರಿಗೂ ತಮಾಷೆ ಮಾಡಬಾರ್ದು. ಯಾಕಂತೇಳಿದ್ರೆ ದ್ರೌಪದಿ ಕೂಡ ಕಪ್ಪೆ. ದ್ರೌಪದಿ ಕಪ್ಪಾದರೂ ಅವಳು ಇಡೀ 3 ಲೋಕದಲ್ಲಿ ಅವಳು ಅತೀ ಸುಂದರಿ. ಹಾಗಾದರೆ ನೀವು ಈ ಕಪ್ಪಿನವರನ್ನು ನೀವು ಹೇಗೆ ಕಪ್ಪು ಅಂತ ಹೇಗೆ ಹೇಳ್ತೀರಿ? ಯಾಕಂತೇಳಿದರೆ ಕಪ್ಪು ಇರುವ ದ್ರೌಪದಿ 3 ಲೋಕದಲ್ಲೇ ಸುಂದರಿ ಅಂತ ಹೇಳಿದರೆ ಇನ್ನು ಯಾರೆಲ್ಲ ಕಪ್ಪಿದ್ದಾರೋ ಅವರು ಏನು ಯೋಚನೆ ಮಾಡೋದು ಬೇಡ. ಯಾಕಂತೇಳಿದರೆ ಕಪ್ಪು ಅಂದರೆ ಚಂದ ಅಂತ. ಸೊ ಆ ರೀತಿಯಲ್ಲಿ ಈ ಕಾಳಿ ಅಂತ ಹೇಳಿದ ಕೂಡಲೇ ನೀವು ಕಾಳಿ ಕಪ್ಪು ಅಂತ ಹೇಳೋದು ಬೇಡ. ಕಾಳಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಅವಳು ಕೃಷ್ಣ, ಅವಳದೇ ಇನ್ನೊಂದು ರೂಪ. ಕೃಷ್ಣ ಅಂದರೆ ಏನು? ಕಪ್ಪು ಅಂತ. ಸೊ ಕೃಷ್ಣ ದ್ರೌಪದಿ ಕಪ್ಪಾದರೂ ತ್ರಿಲೋಕ ಸುಂದರಿಯವಳು. ಹಾಗೆ ಇವಳಿಗೂ ಏನು ಹೆಸರಿಟ್ಟಿದ್ದಾರೆ? ಕಾಳಿ ಅಂತ ಇಟ್ಟಿದ್ದಾರೆ. ಕೃಷ್ಣ ಅಂದರೂ ಒಂದೇ, ಕಾಳಿ ಅಂದರೂ ಒಂದೇ, ಅರ್ಥ ಒಂದೇ. ಹೀಗೆ
ಸೊ ಕೃಷ್ಣ, ಅವಳು ಇನ್ನೊಂದು ರೂಪ ಕಾಳಿ. ಸೊ ಮಹಾಭಾರತದ ಪ್ರಚಲಿತ ಪಾಠಗಳಲ್ಲಿ ದಕ್ಷಿಣಾತ್ಯ ಪ್ರತಿಗಳಲ್ಲಿ ದೇವಕಿ ಎಂಬ ಹೆಸರೇ ಇದ್ದರೂ ಉತ್ತರೆಯ ಪಾಠದಲ್ಲಿ, ಅಂದರೆ ಉತ್ತರ ಭಾರತದ ಪಾಠದಲ್ಲಿ ಅವಳಿಗೆ ದೇವಿಕಾ ಅಂತೇಳಿಕೊಂಡು ಕೂಡ ಕರೀತಾರೆ. ಅಂದರೆ ದೇವಕಿ ಅಂತ ನಾವು ಏನು ಶಿಶುಪಾಲನ ಮಗಳನ್ನು ಮದುವೆ ಆದ ಧರ್ಮರಾಜ ದೇವಕಿ ಇದ್ದದ್ದನ್ನು ಉತ್ತರ ಭಾರತದ ಪಾಠದಲ್ಲಿ ಅವಳ ಹೆಸರೇ ದೇವಕಿ ಬದಲಾಗಿ ದೇವಿಕಾ ಅಂತ ಆ ಥರ ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ನಂತರ ಅಲ್ಲಿಗೆ 12ನೇ ಈ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಸಾ ಕೇವಲ ಭಾರತೀ ನಾನ್ಯ ದೇವ್ಯಃ ತತ್ರಾವಿಷ್ಟಾಸ್ತತ ಕೃತೆ ಕಾಶಿರಾಜಃ ಸ್ವಯಂವರಾರ್ಥೇ ನೃಪತಿ ನಾಜುಹಾವ ಸರ್ವಾಂಸ್ತೇಪಿ ಯತ್ರ ಹರ್ಷಾತ್ ಸನಯತಾಃ. 13ನೇ ಶ್ಲೋಕ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಆ ಕಾಳಿಯ ಬಗ್ಗೆ ಇಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆ ಕಾಳಿಯು ಯಾರೆಂದರೆ ಅವಳೇ ಭಾರತೀ ದೇವಿಯಂತೆ. ಅವಳಲ್ಲಿ ಬೇರೆ ದೇವಿಯರಾದ ಶಚಿ ಮೊದಲಾದ ದೇವಿಯರು ಆವಿಷ್ಟರಾಗಲಿಲ್ಲ. ಅವಳಿಗೋಸ್ಕರ ಮಾಡಲ್ಪಟ್ಟ ಸ್ವಯಂವರಕ್ಕೆ ಕಾಶಿರಾಜನು ಎಲ್ಲಾ ಅರಸರನ್ನು ಕರೆದಿದ್ದನಂತೆ. ಅವರೆಲ್ಲರೂ ಇಲ್ಲಿ ಸಂತೋಷದಿಂದ ಸೇರಿದ್ದಾರಂತೆ. ನೆಕ್ಸ್ಟ್ ಶ್ಲೋಕ 13ನೇ ಶ್ಲೋಕ. ಸಾ ಕೇವಲ ಭಾರತೀ ನಾನ್ಯ ದೇವ್ಯಃ ತತ್ರಾವಿಷ್ಟಾಃ ತತ್ಕೃತೆ ಕಾಶಿರಾಜಃ ಸ್ವಯಂವರಾರ್ಥಂ ನೃಪತೀನ್ ಆಜುಹಾವ ಸರ್ವಾನ್ ತೇಪಿ ಹಿ ಅತ್ರ ಹರ್ಷಾತ್ ಸಮೇತಾಃ. ಈಗ ಕಾಳಿ ಅಂತ ಹೇಳಿದರು. ಕಾಳಿ ಅಂತ ಹೇಳಿದರೆ ಕೃಷ್ಣ ಭಾರತೀ ದೇವಿಯೇ ಕಾಳಿಯಾಗಿ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಆ ಭಾರತೀ ದೇವಿಯ ಇನ್ನೊಂದು ರೂಪ, ಒಂದು ರೂಪ ದ್ರೌಪದಿ, ಇನ್ನೊಂದು ರೂಪ ಇಲ್ಲಿ ಕಾಳಿಯಾಗಿ. ಈಗ ಸಾ ಕೇವಲ ಭಾರತಿ, ಈ ಕಾಳಿ ಮಾತ್ರ, ಭಾರತೀ ದೇವಿ ಮಾತ್ರ ಇರೋದು ಇದರಲ್ಲಿ. ಯಾಕಂದರೆ ದ್ರೌಪದಿಯಲ್ಲಿ ಭಾರತೀ ದೇವಿ ಮತ್ತು ಇನ್ನೂ 4 ಜನ ದೇವಿಯರಿದ್ದಾರೆ ಅದರಲ್ಲಿ, ಅವಳಲ್ಲಿ. ಆದರೆ ಇವಳಲ್ಲಿ ಕಾಳಿಯಲ್ಲಿ ಒಬ್ಬಳೇ ಇರೋದು. ಯಾರು? ಭಾರತೀ ದೇವಿ. ಸೊ ಸಾ ಕೇವಲ ಭಾರತಿ, ಒಬ್ಬಳೇ. ನಾನ್ಯ ದೇವ್ಯ, ಬೇರೆ ದೇವಿಯರಿಲ್ಲ. ನ ಅನ್ಯ ದೇವ್ಯ. ಯಾಕೆ? ಅಲ್ಲಿ ಕೃಷ್ಣ ದ್ರೌಪದಿಯೇ ಹುಟ್ಟಿದ್ದಾಳೆ ಅಂತ ಹೇಳಿದ್ರೆ ದ್ರೌಪದಿಯಲ್ಲಿ 5 ಜನ ದೇವಿಯರಿದ್ದಾರೆ. ಆ 5 ಜನ ದೇವಿಯರು ಮತ್ತೆ ಇಲ್ಲಿ ಕಾಳಿಯಲ್ಲಿ ಹುಟ್ಟಿದ್ರ ಅಂತ ಕೇಳಿದರೆ ಇಲ್ಲಪ್ಪ, ಭಾರತೀ ದೇವಿ ಮಾತ್ರ ಇಲ್ಲಿ ಹುಟ್ಟಿದ್ದು. ಸಾ ಕೇವಲ ಭಾರತಿ ನ ಅನ್ಯ ದೇವ್ಯ. ತತ್ರ ಆವಿಷ್ಟ ತತ್ಕೃತೆ ಅಂತ ಹೇಳಿದ್ರೆ ಆ ಕಾಳಿಯಲ್ಲಿ ಭಾರತೀ ದೇವಿ ಏನಿದ್ದಾಳೆ, ಭಾರತೀ ದೇವಿಯೇ ಹುಟ್ಟಿದ್ದಾಳೆ ಕಾಳಿಯಾಗಿ, ಅವಳಲ್ಲಿ ಆವಿಷ್ಟಳಾಗಿದ್ದಾಳೆ. ನ ಅನ್ಯ ದೇವಿಯ ತತ್ರ ಆವಿಷ್ಟ. ಬೇರೆ ದೇವಿಯರು ಆವೇಶ ಇದೆಯಾ? ಭಾರತೀ ದೇವಿಯೇ ಹುಟ್ಟಿದ್ದು, ಬೇರೆ ದೇವಿಯರ ಆವೇಶ ಇದೆಯಾ ಅಂತ ಕೇಳಿದರೆ ಏನಿಲ್ಲ. ಭಾರತೀ ದೇವಿ ಕಾಳಿಯಾಗಿ ಹುಟ್ಟಿದ್ದಾಳೆ, ಮುಗಿತು ಅಷ್ಟೇ. ತತ್ಕೃತೆ ಕಾಶಿರಾಜ, ಅವಳಿಗೋಸ್ಕರ, ತತ್ಕೃತೆ ಅಂತೇಳಿದರೆ ಆ ಮಗಳಿಗೋಸ್ಕರ ಕಾಶಿರಾಜ ಏನು ಮಾಡಿದ ಅಂತೇಳಿದರೆ ಸ್ವಯಂವರಾರ್ಥಂ, ಅವಳ ಸ್ವಯಂವರವನ್ನು ಏರ್ಪಡಿಸುವ ಯೋಚನೆ ಮಾಡಿದ. ಸೊ ಕಾಶಿರಾಜ ತತ್ಕೃತೆ, ಆ ಮಗಳಿಗೋಸ್ಕರ, ಕಾಳಿ ಅನ್ನುವಂತಹ ಮಗಳಿಗೋಸ್ಕರ. ಯಾರಿವಳು ಅಂತೇಳಿದರೆ ಕೃಷ್ಣ. ದ್ರೌಪದಿಯೇ ಇನ್ನೊಂದು ರೂಪದಿಂದ ಹುಟ್ಟಿದ್ದಾಳೆ. ಅಯ್ಯೋ, ದ್ರೌಪದಿಯಲ್ಲಿ 5 ಜನ ದೇವಿಯರಿದ್ದಾರೆ, ಬೇರೆ ಯಾರು ದೇವಿಯರಿಲ್ಲ, ಭಾರತೀ ದೇವಿ ಮಾತ್ರ ಇರೋದು. ಸೊ ತತ್ಕೃತೆ, ಆ ಕಾಳಿಗೋಸ್ಕರ, ತತ್ಕೃತೆ ಅವಳಿಗೋಸ್ಕರ. ಕಾಶಿರಾಜ, ಕಾಶಿರಾಜನು ಸ್ವಯಂವರಾರ್ಥಂ, ಸ್ವಯಂವರಕ್ಕೋಸ್ಕರ, ಅವಳ ಸ್ವಯಂವರಕ್ಕೋಸ್ಕರ ಏನು ಮಾಡಿದ? ಸ್ವಯಂವರವನ್ನು ಏರ್ಪಡಿಸಿ. ನೃಪತೀನ್, ನೃ ಅಂದರೆ ಮನುಷ್ಯರು, ಪತಿ ಅಂದರೆ ಮನುಷ್ಯರ ಒಡೆಯ ಅಂದರೆ ರಾಜ.
ಸೊ ನೃಪತೀನಂದರೆ ರಾಜರುಗಳನ್ನು ಆಜುಹಾವ. ಆಜುಹಾವ ಅಂತೇಳಿದ್ರೆ ಎಲ್ಲರನ್ನ ಆಹ್ವಾನಿಸುವಂಥದ್ದು. ಅಂದರೆ ಜುಹಾವ ಅಂತೇಳಿದರೆ ಏನರ್ಥ ಅಂತೇಳಿದರೆ ಈ ಹೋಮಕ್ಕೆ ಆಹುತಿ ಕೊಡೋದುಂಟಲ್ಲ, ತುಪ್ಪ, ಸಮಿದೆ, ಚರು, ಅದಕ್ಕೆಲ್ಲ ಜುಹಾವ ಅಂತ ಹೆಸರು. ಇಲ್ಲಿ ಕಾಶಿರಾಜ ತನ್ನ ಮಗಳನ್ನು ಸ್ವಯಂವರ ಏರ್ಪಡಿಸಿ ಮಗಳನ್ನು ಆಹುತಿ ಕೊಡುವುದ ಅಲ್ಲ, ಒಂದು ಹಾಗಾದರೆ ಹೋಮ ಅಂದರೆ ಅಂತೇಳಿದರೆ ಅಷ್ಟು ಜನ ರಾಜರುಗಳು ಬಂದಿರ್ತಾರೆ. ಅವಳಿಗೆ ಯಾರ ಮೇಲೆ ಇಷ್ಟ ಆಗ್ತದೋ ಸ್ವಯಂವರದ ನಿಯಮಗಳಿಗೆ ಅನುಸಾರವಾಗಿ ಯಾರವಳನ್ನು ಗೆಲ್ತಾರೋ ಅವಳಿಗೆ ಮಾಲೆ ಹಾಕುವಾಗ ಅಂದರೆ ಅವಳು ಆಹುತಿ ಆಗ್ತಾಳೆ ಅಂತ ಆತಾಳೆ. ಜುಹಾವ ಸಮರ್ಪಣೆ ಅಂತ. ಅಂದರೆ ಆಹುತಿ ಅಂದರೆ ಏನು? ಯಜ್ಞದೇವನಿಗೆ ಸಮರ್ಪಣೆ. ಇಲ್ಲಿ ಯಾರಿಗೆ ಸಮರ್ಪಣೆ? ಯಾರು ವರಿಸ್ತಾರೋ ಅವಳಿಗೆ ಅವಳನ್ನು ಸಮರ್ಪಣೆ. ಸೊ ಆ ಥರ ಜುಹಾವ. ಸೊ ಇಲ್ಲಿ ಅಂತೇಳಿದರೆ ಈ ಪ್ರಸಂಗದಲ್ಲಿ ಅರ್ಥ ಆದರೆ ಆಹ್ವಾನಿಸಿದ್ದಾನೆ. ಯಾರು ನೀವು ವರಿಸ್ತೀರೋ ಅವಳ ಜೊತೆಗೆ ಕಾಳಿಯನ್ನು ಕಳಿಸ್ತೇನೆ ಅಂತೇಳಿಬಿಟ್ಟು ಆಜುಹಾವ ಆಹ್ವಾನಿಸಿದ್ದ. ಎಲ್ಲ ರಾಜರುಗಳು ಬಂದಿದ್ದರು ಸ್ವಯಂವರಕ್ಕೆ. ಸರ್ವಾನ್ ಎಲ್ಲರನ್ನೂ, ತೇಪಿಹಿ ಅತ್ರ ಹರ್ಷಾತ್ ಸಮೇತಾ ಅವರುಗಳು ಕೂಡ, ತೇಪಿ ತೇ ಅವರು, ಪಿ ಕೂಡ, ಹಿ ಅತ್ರ ಅಂತೇಳಿದರೆ ಖಂಡಿತ, ಹಿ ಅಂದರೆ ಖಂಡಿತ, ಅತ್ರ ಅಂದರೆ ಅಲ್ಲಿ ಅಂತೇಳಿದರೆ ಈ ಸ್ವಯಂವರದ ಈ ಜಾಗದಲ್ಲಿ, ಹರ್ಷಾತ್ ಸಮೇತಾ, ಹರ್ಷಾತ್ ಅಂತೇಳಿದರೆ ಬಹಳ ಆನಂದದಿಂದ, ಸಮೇತಾ ಕೂಡಿದವರಾಗಿದ್ದಾರೆ, ಎಲ್ಲ ಬಂದು ನೆರೆದಿದ್ದಾರೆ. ಬಹಳ ಒಂದು ಸಂತೋಷದ ಒಂದು ಸಂದರ್ಭ, ಸಮಾಗಮ. ಸಮೇತಾ ಅಂದರೆ ಸಮಾಗಮ. ಸಮಾಗಮ ಅಂದ್ರೇನು? ಸಮ್ಯಕ್ ಆಗಮ, ಚೆನ್ನಾಗಿ ಬಂದು ನೆಲೆಸಿದ್ದಾರೆ, ಸಮಾಗಮ. ಸಂಯೇತ ಅಂದರೆ ಚೆನ್ನಾಗಿ ಬಂದಿದ್ದಾರೆ. ಸಮಾಗಮ ಅಂದರೂ ಒಂದೇ, ಸಮೇತ ಅಂದರೂ ಒಂದೇ. ಅಂದರೆ ಬಂದು ನೆರೆದಿದ್ದಾರೆ ಬಹಳ ಸಂತೋಷದಲ್ಲಿ. ಮದುವೆ ಮನೆಯಲ್ಲಿ ಎಲ್ಲ ನೆಂಟರಿಷ್ಟರು ಸಮೇತಾ, ಹರ್ಷಾತ್ ಸಮೇತಾ ಅಂದರೆ ನೆಂಟರಿಷ್ಟರೆಲ್ಲ, ಬಂಧು ಬಳಗ, ಮಿತ್ರರು, ಆಮೇಲೆ ನೆಂಟರಿಷ್ಟರು ಎಲ್ಲರೂ ಹರ್ಷದಿಂದ ಕೂಡಿದವರಾಗಿದ್ದಾರೆ. ಸಮಾಗಮ, ಹರ್ಷಾತ್ ಸಮಾಗಮ ಅಂತೇಳಿದರೆ ಈಗ ಏನಾಯಿತು? ಮಗಳ ಸ್ವಯಂವರವನ್ನು ಏರ್ಪಡಿಸಿ ಎಲ್ಲ ರಾಜರುಗಳನ್ನು ಕರೆದಿದ್ದಾನೆ. ಆ ರಾಜರೆಲ್ಲ ಬಂದು ಸೇರಿದ್ದಾರೆ. ಸಂಭ್ರಮದ ಆಚರಣೆ ನಡೀತಾ ಇದೆ. ಸ್ವಯಂವರಕ್ಕಾಗಿ ಬಂದು ಸೇರಿದ್ದು. 13ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ ಪ್ರಭಂಜನಾಚಾರ್ಯರು. ಆ ಕಾಳಿಯು ಸಾಕ್ಷಾತ್ ಭಾರತಿ ಮಾತ್ರ, ಭಾರತೀ ದೇವಿ ಮಾತ್ರ. ಇತರ ದೇವತಾ ಸ್ತ್ರೀಯರು ಅವಳಲ್ಲಿ ಆವೇಶ ಹೊಂದಿಲ್ಲ. ನ ಅನ್ಯ ದೇವ್ಯ ತತ್ರ ಆವಿಷ್ಟ. ಈ ಕಾಳಿಯಲ್ಲಿ ಬೇರೆ ಪಾರ್ವತಿ, ಆಮೇಲೆ ಶ್ಯಾಮಲಾದೇವಿ, ಶಚಿದೇವಿ ಅವರದ್ದು ಆವೇಶ ಆದರೂ ಇದೆಯಾ? ಏನಿಲ್ಲ. ಅಲ್ಲ, ದ್ರೌಪದಿಯೇ ಇಲ್ಲಿ ಹುಟ್ಟಿದ್ಲು ಅಂತ ಹೇಳ್ಕೊಂಡು ಹೇಳಿದ್ದಾರಲ್ವ ಮಧ್ವಾಚಾರ್ಯರು ಹಿಂದಿನ ಶ್ಲೋಕದಲ್ಲಿ. ಅದಕ್ಕೆ ಕೇಳಿದ್ದು ಏನಂತ ಕೇಳಿದ್ದು, ಅಲ್ಲ ಭಾರತೀ ದೇವಿಯೇ ಹುಟ್ಟಿದ್ದಾಳೆ ಅಂತ ಗೊತ್ತು, ಆದರೆ ದ್ರೌಪದಿಯಲ್ಲಿ ಮತ್ತೆ 4 ಜನ ದೇವಿಯರಿದ್ದಾರಲ್ಲ, ಅವರದ್ದು ಏನಾದರೂ ಇಲ್ಲಿ ಆವೇಶ ಇದೆಯಾ ಅಂದರೆ ಏನಿಲ್ಲ. ಅದಕ್ಕೋಸ್ಕರ ಅವರೇ ಹೇಳಿಬಿಟ್ರು ಮಧ್ವಾಚಾರ್ಯರೇ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ನ ಅನ್ಯ ದೇವ್ಯ ತತ್ರ ಆವಿಷ್ಟ ಅಂದರೆ ಅಲ್ಲಿ ಅವಳಲ್ಲಿ ಬೇರೆ ಯಾರ ದೇವಿಯರ ಆವೇಶ ಇಲ್ಲ, ಭಾರತೀ ದೇವಿ ಮಾತ್ರ ಹುಟ್ಟಿದ್ದಾಳೆ. ಏನಂತ? ಕಾಳಿಯಾಗಿ. ಅವಳ ಸ್ವಯಂವರಕ್ಕೆಂದು ಅಂದರೆ ತತ್ಕೃತೆ ಕಾಶಿರಾಜ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಆ ಸ್ವಯಂವರಾರ್ಥೆ, ಸ್ವಯಂವರಕ್ಕೋಸ್ಕರ ಅಥವಾ ಸ್ವಯಂವರಕ್ಕೆಂದು ನೃಪತೀನ್ ಎಲ್ಲ ರಾಜರುಗಳನ್ನು ಆಹ್ವಾನಿಸಿದ. ಆಜುಹಾವ ಅವರೆಲ್ಲ ಸರ್ವಾನ್ ಅತ್ರ ಅಲ್ಲಿ, ಹರ್ಷಾತ್ ಸಮೇತಾ ಸಂಭ್ರಮದಿಂದ ಬಂದು ನೆರೆದರು. ಸೊ ದ್ರೌಪದಿ ದೇಹದಲ್ಲಿ
ಪಾರ್ವತಿ ಮೊದಲಾದ ಇತರ ದೇವತಾ ಸ್ತ್ರೀಯರು ನೆಲೆಸಿದ್ದಂತೆ ಕಾಳಿ ರೂಪದಲ್ಲಿ ನೆಲೆಸಲಿಲ್ಲ ಭಾರತೀ ದೇವಿ ಮಾತ್ರ. ಇದು ಕೇವಲ ಭಾರತೀ ದೇವಿಯ ರೂಪ ಎಂದು ವಿಶೇಷ. ಅದರಿಂದಾಗಿ ಇದು ಪಂಚದೇವಿಯರ 4ನೇ ಜನ್ಮ ಅಂತ ಕೆಲವು ವ್ಯಾಖ್ಯಾನಕಾರರು ಬರೆಯುವಂಥದ್ದು ಅಥವಾ ಕೆಲವು ಗ್ರಂಥಗಳಲ್ಲಿ ಬರೆದಿರುವಂಥದ್ದು ಅದೆಲ್ಲ ಸರಿಯಿಲ್ಲ. ಇದು ಖಾಲಿ ಭಾರತೀ ದೇವಿ. ಅದಕ್ಕೋಸ್ಕರ ಮಧ್ವಾಚಾರ್ಯರು ಒತ್ತಿ ಹೇಳಿದ್ದಾರೆ, ಒಬ್ಬಳೇ ಇದರಲ್ಲಿ ಇರುವುದು ಭಾರತೀ ದೇವಿಯೇ ಹುಟ್ಟಿದ್ದು, ಬೇರೆ ದೇವಿಯರ ಆವೇಶ ಆಗಲಿ ಏನಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದು ಅಂತ ಹೇಳಿದರೆ, ಬೇರೆ ಕೆಲವು ಗ್ರಂಥಗಳಲ್ಲಿ ವ್ಯಾಖ್ಯಾನಗಳಲ್ಲಿ ಅದು ಅಲ್ಲ, ಬಾಕಿ 5 ಜನ ಇದಾರಲ್ಲ ಅವ್ರದ್ದು ಇದು 4ನೇ ಜನ್ಮ ಅಂತ ತಿಳ್ಕೊಂಡೆಲ್ಲ ಹೇಳಿದ್ದಿದ್ರೆ ಅದು ಸರಿಯಿಲ್ಲ. ಆನಂತರ ಈ ಕಾಳಿಗೆ ಜಲಂಧರ ಬಲಂಧರ ಅಂತ ದಾಕ್ಷಿಣಾತ್ಯ ಉತ್ತರೆಯ ಪಾಠಗಳಲ್ಲಿ ಎಲ್ಲ ಹೆಸರು ಬೇರೆ ಬೇರೆ ಹೆಸರು ಬಂದಿದೆ. ಸೊ ತೊಂದರೆ ಇಲ್ಲ. ಸೊ ಆಮೇಲಿಂದ ಇವಳು ಜೀವೋತ್ತಮಳಾದ ಭಾರತೀ ದೇವಿ ಅಂತ ಹೇಳಿಬಿಟ್ಟು 13ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕವೇನಾರೆ ಏಷಾಂ ಮಧ್ಯೆ ಭೀಮಸೇನಾಂ ಸ ಏಷ ಮಾಲಾಮಾಧಾ ತತ್ರ ಜರಾಸುತಾದ್ಯಾಃ ಕ್ರುದ್ಧಾ ವಿಷ್ಣೋರಾಶ್ರಿತಾನಾಕ್ಷಿಪಂತ ಆಸೆ ದುರುಚ್ಚೈಃ ಶಿವಮಾಸ್ತುವಂತಹ. 14ನೇ ಶ್ಲೋಕ. ಆ ಅರಸರ ಮಧ್ಯದಲ್ಲಿ ಭೀಮಸೇನನ ಹಗಲಿನಲ್ಲಿ ಈ ಕಾಲಿಯು ಮಾಲಿಕೆಯನ್ನು ಹಾಕುತ್ತಾಳೆ. ಆಗ ಜರಾಸಂಧ ಮೊದಲಾದವರು ವೈಷ್ಣವನಿಂದ ರಾಜನ ಮಗಳು ಅಪಹರಿಸಲ್ಪಡುತ್ತಾಳೆ ಎಂದು ಕೋಪಗೊಂಡವರಾಗಿ ವಿಷ್ಣುವನ್ನು ಆಶ್ರಯಿಸಿದವರನ್ನು ನಿಂದಿಸುತ್ತಾ ರುದ್ರ ಭಕ್ತರನ್ನು ಗಟ್ಟಿಯಾಗಿ ಚೆನ್ನಾಗಿ ಸ್ತೋತ್ರ ಮಾಡುವವರಾಗಿ ಮೇಲೇರಿ ಬರುತ್ತಾರೆ. ತೇಷಾಂ ಮಧ್ಯೆ ಭೀಮಸೇನಾಂ ಸ ಏಷ ಮಾಲಾಮಧಾತ್ ತತ್ರ ಜರಾಸುತಾದ್ಯಾಃ ಕ್ರುದ್ಧಾ ವಿಷ್ಣೋಃ ಆಶ್ರಿತಾನ್ ಆಕ್ಷಿಪಂತ ಆಸೇದುಃ ಉಚ್ಚೈಃ ಶಿವಮಾಸ್ತುವಂತಹ. ತೇಷಾಂ ಮಧ್ಯೆ ಅಂದರೆ ಎಲ್ಲ ರಾಜರುಗಳು ಬಂದಿದ್ದಾರೆ ಅಂತ ಹೇಳಿದರೆ ಪಾಂಡವರು ಬಾರದಿರ್ತಾರಾ? ಭೀಮಸೇನನು ಬಂದಿದ್ದಾನೆ. ಭೀಮಸೇನಿಗೆ ಗೊತ್ತಿಲ್ವ? ತನ್ನದೇ ಹೆಂಡತಿ ಭಾರತೀ ದೇವಿ ಇದ್ದಿದ್ದು ಇನ್ನೊಂದು ರೂಪ. ಒಂದು ರೂಪದಲ್ಲಿ ದ್ರೌಪದಿಯಾಗಿದ್ದಾಳೆ, ಇದು ಇನ್ನೊಂದು ರೂಪದಲ್ಲಿ ಕಾಳಿಯಾಗಿದ್ದಾಳೆ ಅಂತೇಳಿದರೆ ಎಲ್ಲ ಗೊತ್ತಿರುವಂಥ ಸಂಗತಿ. ವಾಯುದೇವರಿಗೆ ಯಾವುದು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ಆದರೆ ತಿಳಿದೇ ಬಂದಿದ್ದಾರೆ ಭೀಮಸೇನಾಂಸ ಏಷ, ಅವನು ಬಂದಿದ್ದಾನೆ ಅಂತೇಳಿದರೆ ತೇಷಾಂ ಮಧ್ಯೆ ಭೀಮಸೇನಾಂ ಸ ಏಷ ಮಾಲಾಂ ಅಧಾತ್. ಸ್ವಯಂವರದ ನಿಯಮಗಳು ಇದೆ, ಏನಿದೆ ಎಲ್ಲ ಗೊತ್ತಿಲ್ಲ, ಏನು ಹೇಳಲಿಲ್ಲ ಅಂತೇಳಿದರೆ ಎಲ್ಲ ರಾಜರು ನೆರೆದಿದ್ದಾರೆ, ಸಂತೋಷದಿಂದ ಇದ್ದಾರೆ. ಇನ್ನೀಗ ಏನು ವಿಷಯ ಅಂತ ಇನ್ನು ಗೊತ್ತಾಗುವ ಮೊದಲೇ ಅವಳು ಸೀದಾ ಬಂದ್ಲು ವರಮಾಲೆ ಹಿಡ್ಕೊಂಡು. ಯಾರು? ಕಾಳಿ ಬಂದು ಹೀಗೆ ನೋಡಿದ್ಲು, ಭೀಮಸೇನ ಎಲ್ಲಿದ್ದಾನೆ ಅಂತ ನೋಡಿದ್ಲು, ಸೀದಾ ಬಂದು ಮಾಲೆ ಹಾಕಿಬಿಟ್ಲು ಭೀಮಸೇನನಿಗೆ. ಸೊ ಮಾಲಾಂ ಅಧಾತ್ ಅಥವಾ ಆಧಾತ್ ಅಂತಲೂ ಹೇಳ್ಬೋದು, ಅಧಾತ್ ಅಂತಲೂ ಹೇಳ್ಬೋದು. ಮಾಲೆ, ವರಮಾಲೆಯನ್ನು ಭೀಮಸೇನನ ಕೊರಳಿಗೆ ಏಷಾ ಅವಳು ಹಾಕಿದಳು. ನಮಗೆ ಅಲ್ಲೇ ಗೊತ್ತಾಗಿದೆ, ದುರ್ಯೋಧನ ಆ ಸುರುವಿನ ಮಗಳ ಸ್ವಯಂವರದಲ್ಲಿ ಏನು ಸ್ವಯಂವರದ ನಿಯಮ ಎಲ್ಲ ಪಾಲಿಸದೆ ಅವಳನ್ನು ಎತ್ಕೊಂಡು ಹೋಗಿಬಿಟ್ಟಿದ್ದಾನೆ. ಆವಾಗ ದುರ್ಯೋಧನನನ್ನು ತಡೆದದ್ದು ಯಾರು ಅಂತ ಹೇಳಿದರೆ ಕಾಶಿರಾಜ ಮತ್ತು ಜರಾಸಂಧ. ಅಂದರೆ ಕಾಶಿರಾಜ ಜರಾಸಂಧನ ಬಹಳ ದೊಡ್ಡ ಮಿತ್ರ ಅಂತ ಅಲ್ಲೇ ಗೊತ್ತಾಗಿದೆ ಅಲ್ವಾ? ಸೊ ಆಗ ಅಂತೇಳಿದರೆ ಈ ಸ್ವಯಂವರ ಮೊದಲು ನಡೆದಿದೆಯೋ ಆ ಸ್ವಯಂವರ ಮೊದಲು ನಡೆದಿದೆಯೋ ಗೊತ್ತಿಲ್ಲ. ಯಾಕಂತೇಳಿದರೆ ಅಲ್ಲಿ ಕಾಶಿರಾಜನನ್ನು ಕೊಂದು ಬಿಡ್ತಾರೆ ಅಲ್ವಾ, ಕಾಶಿರಾಜ ಬದುಕಿರುವುದಿಲ್ಲ. ಸೊ ಆದ್ದರಿಂದ ಈ ಸ್ವಯಂವರ ಮೊದಲು ನಡೆದಿರುವಂಥ ಚಾನ್ಸ್ ಕೂಡ ಇರ್ಬೋದು. ಸೊ ಹೀಗಿರುವಾಗ ಅಂದರೆ ಕಾಶಿರಾಜ ಒಬ್ಬನೇ ಇರ್ತಾನೆ. ಆ ಕಾಶಿರಾಜ ಮತ್ತು ಈ ಕಾಶಿರಾಜ ಬೇರೆ ಬೇರೆ ಇರ್ತಾರೆ ಅನ್ನೋದಕ್ಕೆ ಏನು ಇದಿಲ್ಲ. ಅಂತೂ ಕಾಶಿರಾಜ ಅಂತ ಮಾತ್ರ ಹೇಳಿದ್ದಾರೆ. ಅಲ್ಲೂ ಕಾಶಿರಾಜ ಅಂತ ಹೇಳಿದ್ದಾರೆ, ಇಲ್ಲೂ ಕಾಶಿರಾಜ ಅಂತ ಹೇಳಿದ್ದಾರೆ.
ಆದರೆ ನಿಮಗೆ ಮಹಾಭಾರತ ಯುದ್ಧದಲ್ಲಿ ನಿಮಗೆ ಅದು ಒಂದು ಹೆಸರು ಬರ್ತದಲ್ಲ, ಈಗ ಯಾವುದದು ದುಷ್ಟಕೇತುಶ್ಚ ಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಅಂತ ಬರ್ತದೆ. ಅಂತೇಳಿದರೆ ಕಾಶಿರಾಜ ಅಂತ ಒಬ್ಬ ಮಹಾಭಾರತದಲ್ಲಿ ಯೋಧನಾಗಿ ಅತಿರಥರ ಪಟ್ಟಿಯಲ್ಲಿ ಕಾಶಿರಾಜನ ಹೆಸರು ಕೂಡ ಉಂಟು. ಮತ್ತು ಹಾಗಾದರೆ ಕೊಂದದ್ದು ಯಾರನ್ನು? ಅಲ್ಲಿ ಕೊಂದದ್ದು ಕಳಿಂಗ ದೇಶದ ರಾಜನನ್ನು. ಕರೆಕ್ಟ್ ಅಲ್ವಾ? ಯಾರು ಮಾತಾಡೋದೇ ಇಲ್ಲ. ಕಳಿಂಗ ದೇಶದ ರಾಜನನ್ನು ಕೊಂದದ್ದು ಅವನೇ. ಯಾವುದು? ಜಯದ್ರಥನ ಸ್ನೇಹಿತನಾಗಿದ್ದದ್ದು. ಸರಿ, ಈಗ ಇಲ್ಲಿ ಏನಾಯಿತು? ಈ ಕಾಶಿರಾಜ ಯಾರಿದ್ದಾನೆ, ಇವ ಕರೆಕ್ಟಾಗಿ ಜೀವದಲ್ಲಿದ್ದಾನೆ. ಇವನ ಅದು ಕಳಿಂಗ ದೇಶದ ರಾಜ, ಕಳಿಂಗ ದೇಶದ ರಾಜನನ್ನು ಕೊಂದದ್ದು. ಕರೆಕ್ಟ್. ಸೊ ಈ ಕಾಶಿರಾಜ ಜರಾಸುತನ ಮಿತ್ರ ಇವ ಅಂತ ಇವೊಂದು ಸುದ್ದಿ ಮಾತಾಡುವ. ಈಗ ಬಾಕಿದ್ದಿರಲಿ. ಸೊ ಮಾಲಾಮಧಾತ್ ಆಯಿತು. ಮಾಲೆ ಯಾವಾಗ ಕಾಳಿ ಭೀಮಸೇನರ ಕೊರಳಿಗೆ ಮಾಲೆ ಹಾಕಿದಳೋ ತತ್ರ ಜರಾಸುತಾದ್ಯಾಹ ಜರಾಸಂಧ ಆದ್ಯಾಹ ಅಂದರೆ ಜರಾಸಂಧ ಒಬ್ಬನೇ ಬರುವುದಿಲ್ಲ, ಅವನ ಜೊತೆಗೆ ರುಕ್ಮಿ, ಆಮೇಲೆ ಸುಮಾರು ಜನ ಇರ್ತಾರೆ. ಅವರೆಲ್ಲ ಅದೊಂದು ದೊಡ್ಡ ಗ್ಯಾಂಗ್ ಅದು. ಸೊ ಅವರೆಲ್ಲ ಅಷ್ಟು ಜನ ಶಿವಭಕ್ತರವರು. ಅದರಲ್ಲಿ ಶಿವಭಕ್ತರಿಗೆಲ್ಲ ಗುರು ಯಾರು ಅಂತ ಹೇಳಿದರೆ ಜರಾಸಂಧ. ಸೊ ಶಿವಭಕ್ತರು ರಾಜರುಗಳು. ಆ ರಾಜರುಗಳಿಗೆಲ್ಲ ರಾಜಾದಿರಾಜ ಜರಾಸಂಧ ಅತಿ ದೊಡ್ಡ ಶಿವಭಕ್ತ, ಅವರಿಗೆಲ್ಲ ಉಪದೇಶಕವ. ಸೊ ಜರಾಸುತ ಅಂದರೆ ಜರಾಸಂಧ ಮೊದಲಾದ ರಾಜರುಗಳು ಅಲ್ಲಿ ಏನಾಯಿತು? ಸಿಟ್ಟುಗೊಂಡರು. ಕ್ರುದ್ಧ ತತ್ರ ಜರಾಸುತಾದ್ಯಾಹ ಕ್ರುದ್ಧ. ಅರೆ, ಯಾಕೆ ಇವರಿಗೆ ಸಿಟ್ಟು ಬಂತು? ಇಲ್ಲಿ ಈಗ ಸ್ವಯಂವರದಲ್ಲಿ ಹುಡುಗಿ ಯಾರ ಕುತ್ತಿಗೆಗೆ ಮಾಲೆ ಹಾಕ್ತಾಳೆ ಅವಳಾಗಿ ಮಾಲೆ ಹಾಕಿದರೆ ಸ್ವಯಂವರ ಆಗಿ ಹೋಯಿತು. ಅಂದರೆ ಏನು? ಅವಳು ವರಿಸಬೇಕು ಯಾರನ್ನಾದರೂ. ಅವಳು ಯಾರನ್ನು ವರಿಸ್ತಾಳೋ ಅದಕ್ಕೆ ಕೆಲವು ಸಲ ನಿಯಮ ಹಾಕಿರ್ತಾರೆ. ಈ ರೀತಿ ಎಲ್ಲ ನಿಯಮದಲ್ಲಿ ಪಾಲಿಸಿ ಯಾರು ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವಳ ಕುತ್ತಿಗೆಗೆ ಮಾಲೆ ಹಾಕ್ತಾಳೆ ಅಂತ ಕೆಲವು ಸಲ ಆ ಥರ ನಿಯಮಗಳಿರ್ತದೆ. ಅಂಥದ್ದೆಲ್ಲ ಸ್ಪರ್ಧೆ ಇಲ್ಲದಿದ್ದರೆ ಅವಳಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ವರಿಸಿಬಿಡ್ತಾರೆ. ಇಲ್ಲಿ ಭೀಮಸೇನನನ್ನು ಕಾಳಿ ವರಿಸಿಯಾಗಿದೆ ಸ್ವಯಂವರದಲ್ಲಿ, ಯಾರೂ ಮಾತಾಡಲಿಕ್ಕೆ ಕೂಡ್ದು. ಆದರೂ ಜರಾಸುತ ಮೊದಲಾದ ರಾಜರುಗಳು ಎಲ್ಲ ಸೇರಿಕೊಂಡು ಕ್ರುದ್ಧ ಅಂದರೆ ಸಿಟ್ಟುಗೊಂಡರು. ಯಾಕೆ ಸಿಟ್ಟುಗೊಂಡರು ಅಂತ ಹೇಳಿದರೆ, ವಿಷ್ಣು ಆಶ್ರಿತಾನ್, ಇವನು ದೊಡ್ಡ ವಿಷ್ಣು ಭಕ್ತ, ನಾವೆಲ್ಲ ಶಿವಭಕ್ತರು, ಇವನು ವಿಷ್ಣು ಭಕ್ತ, ಇವನಿಗೆ ಕುತ್ತಿಗೆಗೆ ಯಾಕೆ ಹಾಕಿದ್ದು? ವಿಷ್ಣು ಆಶ್ರಿತಾನ್ ಅಂತೇಳಿದ್ರೆ ಇವ್ರದ್ದು ಗ್ಯಾಂಗ್ ದೊಡ್ಡದಿದ್ದರೆ ಬಾಕಿದ್ದವರೆಲ್ಲ ಇವರಿಗೆ ಕಣ್ಣಿಗೆ ಕಾಣೋದಿಲ್ಲ, ಜರಾಸಂಧಾದಿಗಳಿಗೆ. ಅಂದರೆ ನಾವೇ ದೊಡ್ಡ ಸಂಗತಿ ಅಂತ ಅಹಂಕಾರದಲ್ಲಿ ಕೊಬ್ಬಿ ಮದೋನ್ಮತ್ತರಾಗಿರುವವರು ಇವರೆಲ್ಲ. ಸೊ ಇವರಿಗೇನಾಗಿದೆ? ಸಿಟ್ಟು ಬಂದು ಬಿಡ್ತು ಭೀಮಸೇನನ ಮೇಲೆ. ಆ ಭೀಮಸೇನ ಇವರನ್ನು ಸೋಲಿಸಿ ಹೋಗಿದ್ದಾನೆ ಗೊತ್ತಿದೆ. ಸೊ ವಿಷ್ಣು ಆಶ್ರಿತಾನ್ ಅಂತೇಳಿದರೆ ಪಾಂಡವರು ಮಹಾವಿಷ್ಣು ಭಕ್ತರು. ವಿಷ್ಣು ಭಕ್ತರನ್ನು ಯಾಕೆ ವರಿಸಿದ್ದು ಅಂತ. ವಿಷ್ಣು ಆಶ್ರಿತಾನ್ ಅಂತೇಳಿದರೆ ಆಶ್ರಯ ಪಡೆದವರು ಯಾರು? ಪಾಂಡವರು. ಅವರನ್ನು ಆಕ್ಷಿಪಂತಹ ಆಕ್ಷೇಪ ಮಾಡುವವರು. ಆಕ್ಷೇಪ ಮಾಡುವುದಂದರೆ ಹೀಗೆ ಮಾಡಬಾರ್ದಿತ್ತು, ಅದಕ್ಕೆ ಆಕ್ಷೇಪ ಅಂತ ಹೆಸರು, ಅಬ್ಜೆಕ್ಷನ್. ಸೊ ಆಕ್ಷಿಪಂತಹ ಅಂದರೆ ಆಕ್ಷೇಪ ಮಾಡೋದು. ಆಕ್ಷೇಪ ಮಾಡೋದಂದರೆ ಅಲ್ಲ, ಅವರಿಗೆ ಯಾಕೆ, ಅವರನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂತ, ಇದು ಆಕ್ಷೇಪ. ಸೊ ಆಕ್ಷೇಪ ದೊಡ್ಡದಾದ ಕೂಡಲೇ ಗಲಾಟೆ ಆಗಲಿಕ್ಕೆ ಶುರು ಆಗ್ತದೆ, ಅದು ಮಾಡಿದ್ದು ಸರಿ ಇಲ್ಲ ಅಂತ. ಸೊ ಕೂಗ್ಲಿಕ್ಕೆ ಶುರು ಮಾಡ್ತಾರೆ, ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಗಲಾಟೆ ಶುರು ಆಗ್ತದೆ. ಸೊ ಆಕ್ಷೇಪಂತಹ ಗಲಾಟೆ ಆದ ಕೂಡಲೇ ಬೈಗಳ ಎಲ್ಲ ಶುರುವಾಗ್ತದೆ, ನಿಂದೆ, ಆಮೇಲೆ ಹೊಡ್ಕೊಳ್ಳಿಕ್ಕೆ ಶುರುವಾಗ್ತದೆ, ಯುದ್ಧ ಆಗ್ತದೆ, ಹೀಗೆಲ್ಲ. ಸೊ ಆಕ್ಷಿಪಂತಹ ನಿಂದಿಸಲಿಕ್ಕೆ ಬೈಲಿಕ್ಕೆ ಶುರು ಮಾಡಿದರು. ಏನು ವಿಷಯ? ಶಿವಭಕ್ತರು ಇವರು. ಈ ಕ್ರೋಧ ಯಾರ ಮೇಲೆ? ವಿಷ್ಣು ಭಕ್ತರು ಪಾಂಡವರು. ಆ ವಿಷ್ಣು ಭಕ್ತರಲ್ಲಿ ಪಾಂಡವರಲ್ಲಿ ಒಬ್ಬನಾದ ಭೀಮಸೇನನ ಕೊರಳಿಗೆ ಮಾಲೆ ಹಾಕಿದ್ದು ಯಾಕೆ?
ಅಂತ ಕ್ರೋಧಗೊಂಡು ನಿಂದಿಸತೊಡಗಿದರು. ಆಕ್ಷಿಪಂತಹ ಆಸೇದುಹು. ಆಸೇದುಹು ಅಂತೇಳಿದರೆ ಗಲಾಟೆ ಮಾಡಿಕೊಂಡು ಸಮೀಪಿಸಿದರು. ಆಸೇದುಹು ಯಾರ ಸಮೀಪಿಸಿದರು? ಭೀಮಸೇನನ ಹತ್ರ. ಹಾಗಾದರೆ ನಿಮಗೆ ಗೊತ್ತಾಯ್ತಲ್ಲ ಯಾಕೆ ಸಮೀಪಿಸಿದ್ದು ಅಂತ ಹೇಳಿದ್ರೆ, ಎಲ್ಲ ಒಟ್ಟಾಗಿ ಹೊಡಿಬೇಕು ಅವನಿಗೆ ಅಂತ. ಅಂದರೆ ಹುಡುಗಿನ ಕರ್ಕೊಂಡು ಹೋಗಿ ಬಿಡಬಾರ್ದು, ಅವಳು ಮಾಲೆ ಹಾಕಿದ್ದಾಳೆ, ವರಿಸಿ ಆಗಿದೆ, ಆದರೂ ಬಿಡಬಾರ್ದು ಅಂತ. ಆಸೇದುಹು ಉಚ್ಚೈಹಿ, ಬೊಬ್ಬೆ. ಉಚ್ಚೈಹಿ ಅಂದರೆ ಜೋರಾಗಿ ಬೊಬ್ಬೆ ಹಾಕೋದು. ಉಚ್ಚೈಹಿ ಶಿವಂ ಆಸ್ತುವಂತಹ. ಇವರೆಲ್ಲ ಬೊಬ್ಬೆ ಹಾಕಿಕೊಂಡು ಹೊಡಿಲಿಕ್ಕೆ ಬಂದಿದ್ದಾರೆ ಭೀಮಸೇನನಿಗೆ. ಇವರು ಯಾರು ಅಂತೇಳಿದರೆ ಶಿವಂ ಆಸ್ತುವಂತಹ ಅಂತೇಳಿದರೆ ಅವರು ಭೀಮಸೇನ ಯಾರು? ವಿಷ್ಣೋ ಆಶ್ರಿತಾನ್, ವಿಷ್ಣುವಿನ ಭಕ್ತರು. ವಿಷ್ಣುವನ್ನು ಆಶ್ರಯಿಸಿದವರನ್ನು ಯಾಕೆ ಮಾಲೆ ಹಾಕಿದ್ದು ಅಂತ ಕೇಳುವವರು ಯಾರು ಅಂತೇಳಿದರೆ ಜರಾಸುತಾದ್ಯಾಹ, ಜರಾಸುತನೇ ಮೊದಲಾದ ರಾಜರುಗಳು. ಅವರು ಯಾರು ಅಂತೇಳಿದರೆ ಶಿವಮಾಸ್ತುವಂತಹ ಅಂದರೆ ಆಕ್ಷಿಪಂತಹ, ಆಕ್ಷೇಪ ಮಾಡುವವರು. ಆ ಆಕ್ಷೇಪ ಮಾಡುವವರು ಯಾರು? ಶಿವಮಾಸ್ತುವಂತಹ. ಶಿವಂ ಅಂದರೆ ರುದ್ರದೇವರನ್ನು, ಆಸ್ತುವಂತಹ ಅಂದರೆ ಸ್ತುವಂತಹ. ಸ್ತುವಂತಹ ಅಂತೇಳಿದರೆ ಸ್ತುತಿಸುವವರು. ಅಂದರೆ ಈಗ ಹಾಗಾದರೆ ಗಲಾಟೆ ಯಾರ ಮಧ್ಯದಲ್ಲಿ ಅಂತೇಳಿದರೆ ಭೀಮಸೇನ ಅಂದರೆ ವಿಷ್ಣು ಭಕ್ತರ ಪಂಗಡ, ಜರಾಸಂಧಾದಿ ರಾಜರುಗಳು ಶಿವನ ಭಕ್ತರ ಪಂಗಡ. ಹಾಗಾದರೆ ಶಿವನ ಭಕ್ತರ ಗುಂಪಿಗೂ ವಿಷ್ಣುವಿನ ಭಕ್ತರ ಗುಂಪಿಗೂ ಘರ್ಷಣೆ ಆಯಿತು ಅನ್ನುವಂಥ ವಿಷಯ. ಸೊ ಈ 14ನೇ ಶ್ಲೋಕಕ್ಕೆ ಅವರ ಮಧ್ಯದಲ್ಲಿ, ತೇಷಾಂ ಮಧ್ಯೆ, ಈ ರಾಜರುಗಳ ಮಧ್ಯದಲ್ಲಿ ಭೀಮಸೇನಾಂಶ, ಭೀಮಸೇನ ಅಂಶ ಅಂದರೆ ಹೆಗಲು, ಸೊ ಅಥವಾ ಕುತ್ತಿಗೆ. ಭೀಮಸೇನನ ಕುತ್ತಿಗೆಗೆ ಏಷ ಅಂದರೆ ಇವಳು ಕಾಳಿ ಮಾಲಾಮದಾತ್, ಮಾಲೆಯನ್ನು ಹಾಕಿದಳು. ಸೊ ಅಂಶ ಅಂತೇಳಿದರೆ ಕುತ್ತಿಗೆಗೆ, ಕೊರಳಿಗೆ, ಸೊ ಹೆಗಲಿಗೆ. ಅಂಶ ಅಂದರೆ ಹೆಗಲು, ಆದರೆ ಮಾಲೆ ಹಾಕೋದು ಹೆಗಲು ಅಥವಾ ಕೊರಳು. ಅಂದರೆ ಅದು ಮಾಲೆ ನಿಲ್ಲುವುದು ಹೆಗಲಲ್ಲಿ, ಹಾಕಿದ್ದು ಕುತ್ತಿಗೆಗೆ ಅಂತ. ಹಾಗೆ ಎರಡೂ ಆಗ್ತದೆ, ಕುತ್ತಿಗೆ ಅಂತೂ ಆಗ್ತದೆ, ಹೆಗಲು ಆಗ್ತದೆ. ಸೊ ಹಾಗೆ ಭೀಮಸೇನನ ಹೆಗಲಿಗೆ ಕಾಳಿದೇವಿಯು ಮಾಲೆ ಹಾಕಿದಾಗ ಏನಾಯಿತು? ತತ್ರ ಜರಾಸಂಧಾದಿ ರಾಜರುಗಳು ಕ್ರುದ್ಧ ವಿಷ್ಣು ಆಶ್ರಿತಾನ್ ಆಕ್ಷಿಪಂತಹ, ವಿಷ್ಣು ಭಕ್ತರನ್ನು ಬಹಳವಾಗಿ ನಿಂದಿಸುತ್ತಾ, ಶಿವನನ್ನು ಬಹಳವಾಗಿ ಸ್ತುತಿಸುತ್ತಾ, ಶಿವಂ ಆಸ್ತುವಂತಹ ಅಂದರೆ ಅಲ್ಲಿ ಬರುವಾಗ ಶಿವನನ್ನು ಸ್ತುತಿಸಿಕೊಂಡು ಬರ್ತಾರೆ, ವಿಷ್ಣು ಭಕ್ತರನ್ನು ದ್ವೇಷಿಸಿಕೊಂಡು, ನಿಂದಿಸಿಕೊಂಡು, ಬೈದುಕೊಂಡು ಬರ್ತಾ ಇದ್ದಾರೆ. ಆಸೇದುಹು ಉಚ್ಚೈಹಿ ಅಂದರೆ ಜೋರಾಗಿ ಕೂಗಿಕೊಂಡು ಬರ್ತಾ ಇದ್ದಾರೆ. ಆಸೇದುಹು ಅಂತ ಹೇಳಿದರೆ ಅಂದರೆ ಸಮೀಪಿಸಿದರು ಅಂದರೆ ಎದುರಿಸಿ ಬಂದರು, ಅಂದರೆ ಹೊಡ್ಕೊಳ್ಳಿಕ್ಕೆ ಬಂದರು, ಹೊಡಿಲಿಕ್ಕೆ ಬಂದರು ಅಂತ ಅರ್ಥ. ಜಬರ್ದಸ್ತಿ. ಸೊ ಆ ಸ್ವಯಂವರದ ನಿಯಮ ತುಂಬ ಸರಳವಾಗಿತ್ತು. ಅಂದರೆ ಮಹಾಭಾರತದಲ್ಲಿ ಇದು ಬಂದಿರಬೇಕು. ಕನ್ಯೆ ತಾನು ಬಯಸಿದ ವರನ ಕೊರಳಲ್ಲಿ ಮಾಲೆ ಹಾಕಿದರೆ ಅವನೇ ಅವಳ ಪತಿ, ಇಷ್ಟೇ ನಿಯಮ, ಸಿಂಪಲ್. ಅದರಂತೆ ಕಾಳಿ ತನ್ನ ನಿಯತಪತಿಯಾದ, ಯಾಕೆ ಕಾಳಿ ಅಂದರೆ ಭಾರತೀ ದೇವಿ ತಾನೆ, ಅವಳ ನಿಯತಪತಿ ಯಾರು? ಭೀಮಸೇನ. ಸೊ ಭೀಮಸೇನನಿಗೆ, ನಿಯತಪತಿಯಾದ ಭೀಮಸೇನನಿಗೆ ಸಹಜವಾಗಿ